ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಒಳ್ಳೆಯ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ರವಾ ಕಿಚಡಿ ಕೋಕೋನಟ್ ಚಟ್ನಿ ಅಂದರೆ ಕಾಯಿ ಚಟ್ನಿ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಕಡಾಯಿ ತೊಗೊಳ್ಳಿ. ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನು ತುಪ್ಪ ಹಾಕಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದೊಂದು ಸ್ಪೂನ್ ಹಾಕಿ ನೋಡಿ ಈ ಥರ ಹಾಕ್ಬಿಟ್ಟು, ಹಾಗೆ ಅದ್ರ ಜೊತೆಗೇ ಸಾಸಿವೆ 1 ಟೀ ಸ್ಪೂನು ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಕುರುಕುರು ಅನ್ನೋ ಥರ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಅದಾದ ತಕ್ಷಣ ಅದ್ರ ಜೊತೆಗೇ ಶುಂಠಿ, ಬೆಳ್ಳುಳ್ಳಿ 1 ಇಂಚಷ್ಟು ಶುಂಠಿ, ಆಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ತುರ್ದು ಹಾಕಬೇಡಿ. ಅದು ಬಾಯಿಗೆ ಸಿಗಬೇಕು. ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಹಾಕಿ, ಅದು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಹೋಗೋ ಥರ ಶುಂಠಿ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಜೊತೆಗೇ ಗೋಡಂಬಿ ಒಂದು 10ರಿಂದ 15 ಗೋಡಂಬಿನ ಬೇಳೆ ಬಿಚ್ಕೊಂಡು ಹಾಕಿ. ಇಡೀದೇ ಹಾಕಬೇಡಿ, ಚೆನ್ನಾಗಿ ರೋಸ್ಟ್ ಆಗೋಲ್ಲ. ಈ ಥರ ಓಪನ್ ಮಾಡಿ ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ. ಅದನ್ನೂ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಅದ್ರ ಜೊತೆಗೇ ಕರಿಬೇವಿನ ಸೊಪ್ಪು ನಿಮಗೆ ಜಾಸ್ತಿ ಇಷ್ಟ ಅಂದರೆ 2 ಎಸಳು ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಎಸಳು ಹಾಕ್ಕೊಳ್ಳಿ. 2ರಿಂದ 3 ಗ್ರೀನ್ ಚಿಲ್ಲಿ ಉದ್ದ ಸೀಳ್ಕೊಂಡು ಹಾಕ್ಕೊಂಬಿಡಿ. ಆಮೇಲೆ ಅದಕ್ಕೆ ಬೇಕಾದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು ನೀವು, ಇಲ್ಲಾಂದರೆ ನಮ್ಮ ಪೇಸ್ಟು ಹಾಕ್ಕೋಬೋದು, ಗ್ರೀನ್ ಚಿಲ್ಲಿ ಪೇಸ್ಟು, ಏನೂ ತೊಂದರೆ ಇಲ್ಲ. ಇವಾಗ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ದು ನಾನೊಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ಎಲ್ಲ ಸೇಮ್ ಉಪ್ಪಿಟ್ಟು ಥರನೇ ಬರುತ್ತೆ, ತರಕಾರಿನೂ ಬರುತ್ತೆ, ಆದರೆ ಇದು ಕಿಚಡಿ ಥರ ಇರುತ್ತೆ. ಸ್ವಲ್ಪ ತೆಳ್ಳಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ ಈ ಥರ ಸ್ವಲ್ಪ ಬಾಡಿಸ್ಕೊಂಡು ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಅದು ಅಷ್ಟೇ ಮೀಡಿಯಮ್ ಸೈಜ್ದು ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಎಲ್ಲ ತರಕಾರಿನೂ ಇದಕ್ಕೆ ಸಣ್ಣದಾಗೆ ಕಟ್ ಮಾಡಬೇಕು, ದಪ್ಪ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಕಿಚಡಿಯಲ್ಲಿ ಸಣ್ಣ ರವೆ ಅಲ್ವಾ ಇದು, ವೈಟ್ ರವೆ ಕಿಚಡಿ ಇದು, ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೇ ನೋಡಿ ಇಲ್ಲಿ ನಾನು ಬಟಾಣಿ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾಪ್ಸಿಕಮ್ಮು, ನೀವು ಬೀನ್ಸು ತೊಗೋಬೋದು, ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬದಲಾಗಿ ಬೀನ್ಸು ತೊಗೋಬೋದು ನೀವು, ಏನು ತೊಂದರೆ ಇಲ್ಲ. ಅಥವಾ ಎರಡೂ ತೊಗೋಬೋದು, ಅದು ಪರವಾಗಿಲ್ಲ, ನಡೆಯುತ್ತೆ. ನೋಡಿ ಈ ಥರ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಸಪ್ರೇಟಾಗಿ ಹಾಕೋ ಅಂಥ ಅವಶ್ಯಕತೆ ಏನಿಲ್ಲ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೋಡಿ ಈ ಥರ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ, ಬೇಗ ಕುದಿಯುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗೆಲ್ಲ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗೆ ಅರ್ಧ ಟೀ ಸ್ಪೂನು ಸ್ವಲ್ಪ ಅರಿಶಿನ, ಅದಕ್ಕೆ ರುಚಿಗೆ ತಕ್ಕಷ್ಟು ಅರಿಶಿನ. ನೋಡಿ ಕಲರ್ ಮಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಆ ಕಲರ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ಈ ಬೇಸಿಗೆಗೆ ಹೆವಿ ಅನಿಸಲ್ಲ, ತೆಳ್ಳಗಿರುತ್ತಲ್ವ, ಚೆನ್ನಾಗಿ ಟೇಸ್ಟು ಕೂಡ ಕೊಡುತ್ತೆ. ನೋಡಿ ಕಲರ್ ನೀವು ನೋಡ್ತಾ ಇದ್ದೀರಾ, ಇವಾಗಲೇ ಅಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ಅದು ಮಿಕ್ಸ್ ಮಾಡ್ತಾ ಇದ್ರೇ ಇನ್ನು ರವೆ ಹಾಕಿದ್ಮೇಲೆ ಇನ್ನೆಷ್ಟು ಕಲರ್ ಬರ್ಬೋದು. ಇನ್ನೊಂದು ಏನಂದರೆ, ಇದಕ್ಕೆ ರವೆನ ಇದರಲ್ಲೇ ಹಾಕಿ ಹುರಿತೀನಿ ನಾನು. ಈಗ ಸ್ವಲ್ಪ ಕ್ಲೋಸ್ ಮಾಡಿ 1-2 ನಿಮಿಷ ಕುಕ್ ಮಾಡ್ಕೊಂಬಿಡೋಣ, ಅದು ತರಕಾರಿ ಬೇಯಬೇಕಲ್ವ, ಅದಕ್ಕೋಸ್ಕರ. ನೋಡಿ ಈಗ ತರಕಾರಿ ಕಲರೇ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ರವೆ ಎಲ್ಲ ಹಾಕಿ ರೆಡಿ ಆದಮೇಲೆ ಇನ್ನು ಹೆಂಗೆ ಕಾಣ್ಬೋದು. ಇದನ್ನು ಸಪ್ರೇಟಾಗಿ ಹುರಿದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರವೆನ. ಈಗ ಈ ತರಕಾರಿ ಬೆಂದಿದೆಯಲ್ಲ ನೋಡಿ, ಇದ್ರ ಜೊತೆಗೆ ನಾನು ಅರ್ಧ ಕಪ್ ರವೆ ಹಾಕೋತಾ ಇದ್ದೀನಿ. ಯಾಕಂದರೆ ರವೆ ಎಷ್ಟು ಹಾಕ್ತೇವೋ ಅದ್ರ 5 ಪಟ್ಟು ನೀರು ಹಾಕಬೇಕು ಇದಕ್ಕೆ. ಒಂದು 5ರಿಂದ 10 ನಿಮಿಷ ಇದನ್ನ ಹುರ್ಕೊಳ್ಳಿ. ಆ ತರಕಾರಿ ಎಣ್ಣೆ ಜೊತೆಗೇ ಹುರ್ಕೊಳ್ಳಿ ರವೆನ ಚೆನ್ನಾಗಿ. ಸ್ವಲ್ಪ ಬಿಡಿ ಆಗುತ್ತೆ, ಅಂದರೆ ಆವಾಗ ಇದು ಆಗಲ್ಲ. ನೋಡಿ ಕಲರು ಚೇಂಜ್ ಆಗುತ್ತೆ, ಆಮೇಲೆ ಬಿಡಿ ಆಗುತ್ತೆ ರವೆ. ಇವಾಗ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಬಿಡಿ ಆಗಿದೆ ಅಂತ. ಈ ಥರ ಬಿಡಿ ಆದಮೇಲೆ ನೀವು ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. ನಾವು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇನಿಲ್ಲ, ನಾರ್ಮಲ್ಲೇ. ಅದೊಂದು ನೆನಪಿಟ್ಕೊಳ್ಳಿ, ರವೆ ನಾವು ಎಷ್ಟು ತೊಗೊಂಡಿರ್ತೀವೋ ಅದ್ರ 5 ಪಟ್ಟಿನಷ್ಟು ನೀರು ಹಾಕಬೇಕು. ನೀವು 1 ಕಪ್ ರವೆ ತೊಗೊಂಡ್ರೆ 5 ಕಪ್ ರವೆ ನೀರು ಹಾಕಬೇಕು. 1 ಕಪ್ ರವೆಗೆ ಅರ್ಧ ಕಪ್ ತೊಗೊಂಡ್ರೆ 2.5 ಕಪ್ಪು ನೀವು ನೀರು ಹಾಕಬೇಕು. ಒಟ್ಟಿನಲ್ಲಿ 5 ಪಟ್ಟು, ಅಂದರೆ ಅದು ಬೆಂದಾದಮೇಲೆ ಲಿಕ್ವಿಡಾಗಿ ಬರಬೇಕು. ಗಟ್ಟಿ ಉಪ್ಪಿಟ್ಟು ಥರ ಬರಬಾರ್ದು. ಲಿಕ್ವಿಡಾಗಿ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇವಾಗಿದು ಸ್ವಲ್ಪ ಮಳ್ಳಕ್ಕೆ ಸ್ಟಾರ್ಟ್ ಆಗಲಿ. ಸ್ವಲ್ಪ ಸಿಮ್ಮಲ್ಲೇ ಇಡಿ ಗ್ಯಾಸ್ನ, ತುಂಬ ಜಾಸ್ತಿ ಇಡಬೇಡಿ. ಇವಾಗ ನಾವು ಚಟ್ನಿ ಮಾಡ್ಕೊಳ್ಳೋಣ. ಆದರೆ ರೆಡಿ ಆಗೋವರೆಗೂ ಚಟ್ನಿಗೂ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲ. ಗ್ರೀನ್ ಚಿಲ್ಲಿ, ಕೋಕೋನಟ್ಟು ಅಂದರೆ ತುರಿದಿರೋದು ಕಾಯಿ, ಹಸಿಮೆಣ್ಸಿನ್ಕಾಯಿ, ಅದನ್ನ ಫಸ್ಟ್ ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಂಬಿಡೋಣ, ಅರೆಬರೆ ನುಣ್ಣಗೆ ಮಾಡ್ಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿಗೆ ಯಾವ ರೀತಿ ಜಾಸ್ತಿ ಉಪ್ಪು ಹಿಡಿಯಲ್ಲ, ಯಾಕಂದರೆ ಏನೂ ಹಾಕಿಲ್ಲ ಅದಕ್ಕೆ. ನೋಡಿ ಇವಾಗ ಇದು ಅಷ್ಟರಲ್ಲಿ ಇದು ರೆಡಿ ಆಗಿದೆ. ನಾನು ಹೇಳಿಲ್ವ, ಸಿಮ್ಮಲ್ಲಿ ಇಟ್ಟು ಕೈ ಬಿಟ್ಟರೆ ಅದೇ ಅಳ್ಕೊಂಬಿಡುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಹದದಲ್ಲಿ ಇರಬೇಕು, ಇದಕ್ಕಿಂತ ಗಟ್ಟಿ ಆಗಬಾರ್ದು. ಇದಕ್ಕಿಂತ ಗಟ್ಟಿ ಆಗಿಬಿಟ್ರೆ ಉಪ್ಪಿಟ್ಟು ಆಗಿಬಿಡುತ್ತೆ, ಅದು ಕಿಚಡಿ ಆಗಲ್ಲ.
ಅದಕ್ಕೋಸ್ಕರ ನೋಡಿ ಇಷ್ಟು ಕರೆಕ್ಟಾಗಿದೆ ಇವಾಗ ಈ ಹದ. ಇಷ್ಟಿರೋವಾಗಲೇ ನೀವು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇದಕ್ಕೆ ಮುಂದೆ ಬೇಯಿಸೋದು ಬೇಕಿಲ್ಲ, ನಾವು ಎಷ್ಟು ಬೇಯಿಸ್ತೀವೋ ಅಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಅದು. ನೋಡಿ ಇವಾಗ ಇದು ಮುಗ್ದಿದೆ ಅಲ್ವಾ, ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಚಟ್ನಿನೂ ರೆಡಿಯಾಗಿದೆ, ಚಟ್ನಿನ ರುಬ್ಕೊಂಡಿದ್ದೀವಿ. ಇದಕ್ಕೆ ಮೇಲ್ಗಡೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಬೇಕು, ಟೇಸ್ಟ್ಗೋಸ್ಕರ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಿಸಿ ಇರೋವಾಗಲೇ ಹಾಕಬೇಕು, ಚೆನ್ನಾಗಿ ಮಿಶ್ರಣ ಆಗುತ್ತೆ ತುಪ್ಪ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ, ಹಸಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಬಿಟ್ರೆ ಮುಗೀತು. ಇದು ಕಿಚಡಿ ರೆಡಿಯಾಗಿದೆ. ಇವಾಗ ಚಟ್ನಿ ನೋಡ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ನೀವು ಕೊತ್ತಂಬರಿ ಸೊಪ್ಪು ಹಾಗೆ ಮೇಲೆ ಬಿಟ್ಟರೆ ಕಪ್ಪಗಾಗ್ಬಿಡುತ್ತೆ ಬಿಸಿಗೆ. ಅದಕ್ಕೋಸ್ಕರ ಈ ಆರಿದ್ಮೇಲೆ ಸ್ವಲ್ಪ ಗಟ್ಟಿನೇ ಬರುತ್ತೆ ಇದು. ನೀವು ಮೊದಲೇ ಬಿಸಿ ಇರೋವಾಗಲೇ ಗಟ್ಟಿ ಮಾಡಿಬಿಟ್ರೆ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ, ಉಪ್ಪಿಟ್ಟು ಥರ ಆಗೋಗ್ಬಿಡುತ್ತೆ. ಬಟ್ ಟೇಸ್ಟ್ ಬರೋಲ್ಲ, ಚೆನ್ನಾಗೂ ಬರೋಲ್ಲ, ಅಷ್ಟು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಚಟ್ನಿಗೆ ಒಗ್ಗರಣೆ ಹಾಕಬೇಕು ನಾವು. ಇದೆಲ್ಲ ರೆಡಿ ಆಯಿತು. ಇದು ಕಿಚಡಿದು ಎಲ್ಲ ಪೂರ್ತಿಯಾಗಿ ಮುಗೀತು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಅಂತಲೇ ಅರ್ಥ. ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೋಣ. ಅದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಬಿಟ್ರೆ ಮುಗ್ದೋಗುತ್ತೆ. ನೋಡಿ ಚಟ್ನಿ ರುಬ್ಬಾಗಿದೆ. ಉಪ್ಪು, ಮೆಣಸಿನ್ಕಾಯಿ, ಕಾಯಿ ಇವೇ 3 ಇರೋದು ಇದರಲ್ಲಿ, ಬೇರೆ ಯಾವುದೂ ಇಲ್ಲ. ಬೇರೆ ಅದು ಇದು ಏನು ಹಾಕೋದು ಬೇಕಿಲ್ಲ. ಶುಂಠಿ, ಈರುಳ್ಳಿ, ಮೊಸರು ಏನೂ ಬೇಡ. ಇಷ್ಟೇ ಸಿಂಪಲಾಗಿದ್ದರೆ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಇದನ್ನೊಂದು ಬಟ್ಲಿಗೆ ತಗೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕಿ ಮುಗ್ಸೋಣ, ಅಂದರೆ ಫುಲ್ಲ ಕಂಪ್ಲೀಟ್ ಆಗುತ್ತೆ. ನೋಡಿ ಎಣ್ಣೆ ಕಾಯಿಸಿ ಸ್ವಲ್ಪ ಜಾಸ್ತಿ ಬೇಡ. ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಕರಿಬೇವು. ನೋಡಿ ಆಯಿತು, ಇಷ್ಟೇ ಒಗ್ಗರಣೆ. ಇದಿಷ್ಟು ಹಾಕ್ಬಿಟ್ಟು ಚಟ್ನಿಗೆ ಹಾಕ್ಬಿಟ್ರೆ ಕಿಚಡಿ, ಕೊಕೊನಟ್ ಚಟ್ನಿ ಎರಡೂ ರೆಡಿ ಆಯಿತು. ತಿಂಡಿಗಾದರೂ ಯೂಸ್ ಮಾಡ್ಕೊಳ್ಳಿ, ನೈಟಲ್ಲಿ ಡಿನ್ನರ್ಗಾದರೂ ಯೂಸ್ ಮಾಡ್ಕೊಳ್ಳಿ. ಮಕ್ಳಿಗೂ ಚೆನ್ನಾಗಿರುತ್ತೆ, ಎಲ್ಲ ವೆಜಿಟೇಬಲ್ ಇರುತ್ತೆ, ಸೂಪರಾಗಿ ಬರುತ್ತೆ, ಹೆಲ್ದಿಯಾಗಿದೆ. ಒಂದು ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಟ್ರೈ ಮಾಡಿ ಒಂದು ಸತಿ. ಅದೇ ರೀತಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ಒಳ್ಳೆಯ ವಿಡಿಯೋ ಜೊತೆಗೆ ನಿಮ್ಮ ಹತ್ರ ಬರ್ತೀನಿ.